ಗಿಲ್ಲಿ ಬಿಗ್ ಬಾಸ್ ಅಂದ ತಕ್ಷಣ ಕಾವುನ ಬಿಟ್ಟು ಅದು ಎಂಡ್ ಆಗೋದೇ ಇಲ್ಲ. ಸೊ ನೀವು ಹೊರಗಡೆ ಬಂದ ತಕ್ಷಣ ಜಾಲಿವುಡ್ ಹೊರಗಡೆ ನಿಮ್ದು ಕಾವ್ಯನ ದೊಡ್ಡ ದೊಡ್ಡ ಕಟೌಟ್ ಹಾಲಿನ ಅಭಿಷೇಕ ಎಲ್ಲ ಮಾಡಿರ್ತಾರೆ. ಸೊ ನಿಮ್ಮ ಬಹಳಷ್ಟು ಜನ ಪ್ರೊಡ್ಯೂಸರ್ಸ್ ನಿಮ್ಮನ್ನ ಕಾವ್ಯನ ಇಟ್ಕೊಂಡು ಸಿನಿಮಾ ಮಾಡಬೇಕು ಅಂತನೂ ಎಲ್ಲ ಪ್ಲಾನ್ ಮಾಡ್ತಿದ್ರಂತೆ. ಸೊ ಕಾವ್ಯನ ಜೊತೆ ನಿಮ್ಮ ಒಂದು ಕಾವ್ಯ ಒಂದು ಕಾಂಬಿನೇಷನ್ ಅಲ್ಲಿ ಪಿಕ್ಚರ್ ಬಂದ್ರೆ ಏನು ನಿಮ್ಮ ರಿಯಾಕ್ಷನ್? ಅದೇ ಮೇಡಮ್, ಈಗ ಅವರು ಒಪ್ಕೋಬೇಕು. ನಾನು ಇಂಟರ್ವ್ಯೂ ಮಾಡಿದಾಗ ಅವ್ರು ಖಂಡಿತ ಮಾಡ್ತೀನಿ ಗಿಲ್ಲಿ ಜೊತೆ ಅಂದ್ರೆ. ಮೇಡಮ್, ನಾನು ಅದೇ ಕನ್ಫ್ಯೂಷನಲ್ಲಿ ಈಗ ನೆಕ್ಸ್ಟ್ ಏನು ಮಾಡಬೇಕು, ಮುಂದೆ ಏನು ಡಿಸಿಷನ್ ತಗೋಬೇಕು ಅನ್ನೋ ಟೆನ್ಷನ್ಲಿ, ಆ ಕನ್ಫ್ಯೂಷನ್ಲಿ ಅವನಿಲ್ಲ ಮೇಡಮ್ ಇವಾಗ. ಓಕೆ ಈಗ ಅದೇ ಒಂದು ಯೋಚನೆ ಮಾಡ್ಬೇಕಲ್ವ ಏನೇ ಓಕೆ. ನನಗೆ ಗಿಲ್ಲಿ ಇಂಟರ್ವ್ಯೂಗೆ ಹೋಗ್ತೀನಿ ಅಂದ ತಕ್ಷಣ ಕಾವ್ಯ ಅವರು ನಾನು ಮಾತಾಡಬೇಕು ಅಂತ ಹೇಳಿದ್ರು. ಸೊ ಒಂದೇ ಒಂದು ನಿಮಿಷ ಅವ್ರ ಜೊತೆ ಮಾತಾಡ್ಸ್ಕೊತೀನಿ. ದೇವರಾಣೆಗೂ ಅವರೇ ನನಗೆ ಕಾಲ್ ಮಾಡಿ ನಾನು ಗಿವಿ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು. ಸೊ ಅವ್ರಿಗೆ ಕಾಲ್ ಮಾಡ್ತಾ ಇದ್ದೀನಿ. ಅವ್ರು ನಿಮ್ಮ ಜೊತೆ ಮಾತಾಡ್ಬೇಕು. ಮಾತಾಡಿ 3-4 ತಿಂಗಳಿಂದ ಮಾತಾಡಿ ಸಾಕು. ಓಕೆ, ಅವ್ರು ಜಸ್ಟ್ ನಿಮ್ಮ ಒಂದು ವಿಶ್ ಮಾಡಬೇಕು ಅನ್ನೋ ಒಂದು ಹಂಬಲ ಅಷ್ಟೇ. ಇಲ್ಲ, ವಿಶ್ ಮಾಡಿದ್ರು ಮೇಡಮ್, ಫೋನ್ ನಾನು ಮಾತಾಡ್ತೀನಿ ನಿಮ್ಮ ಚಾನಲ್ಗೆ ಬಂದಾಗ ಅಂತ ಹೇಳಿದ್ರು. ದಟ್ಸ್ ವೈ. ಎತ್ತಲ್ಲ ಬಿಡಿ ಬಿಜಿ ಅವರು. ಹಲೋ ಕಾವ್ಯ ಅವರೇ, ಗಿಲ್ಲಿ ಅವರಿದ್ದಾರೆ. ನಾವು ಗ್ಯಾರಂಟಿ ನ್ಯೂಸಿಂದ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ನೀವು ಮಾತಾಡ್ತೀನಿ ಅಂತ ಹೇಳಿದ್ರಿ. ನಿಮ್ಮ ಒಂದು ಮಾತು, ಯಾಕೆಂದ್ರೆ ಅವರು ಪಿಕ್ಚರ್ ಬಂದ್ರೆ ನಿಮ್ ಜೊತೆ ಆಕ್ಟ್ ಮಾಡ್ತೀನಿ ಅಂತ ನೀವು ಹೇಳಿದ್ರಿ. ಸೊ ಗಿಲ್ಲಿ ಅವರು ಕೂಡ ಪಿಕ್ಚರ್ ಆಫರ್ ಬಂದ್ರೆ ಖಂಡಿತ ಮಾಡ್ತೀನಿ ಅಂತ ಹೇಳಿದ್ರೆ ಮಾತಾಡಿ ಗಿಲ್ಲಿ ಅವ್ರ ಜೊತೆ. ಹೇಳಿ ಕಾವ್ಯ ಅವರೇ. ಹೇಳಿ ಗಿಲ್ಲಿ ಅವರೇ, ಏನ್ ಸಮಾಚಾರ? ಕಾವು ಅಂದ್ರೆ ನಮ್ಗೆ ತುಂಬಾ ಇಷ್ಟ ಆಗ್ತಿತ್ತು. ಇಲ್ಲಿ ನೋಡಿ, ಇಲ್ಲಿ ಕಾವು ಅಂದ್ರೆ ಇಷ್ಟ ಆಯ್ತಿತ್ತಂತೆ. ನಾನು ನ್ಯೂಸ್ ಚಾನೆಲ್ ಕೂತ್ಬಿಟ್ಟು ಕಾವ್ಯ ಅವ್ರೆ ಅಂತ ರೆಸ್ಪೆಕ್ಟ್ ಕೊಟ್ಟು ಕಾವು ಅಂತ ಬಿಟ್ರಲ್ಲ ಇವಾಗ ಕಾವ್ಯನೇ ಅವರು. ಕಾವು ನಾನೇನೋ ಕಾವ್ಯ ಆಗ್ಬಿಟ್ಟಲ್ಲ. ಹೊರಗಡೆ ಬಂದ್ಮೇಲೆ ಇಂಟರ್ವ್ಯೂ ಅಲ್ಲಿ ಕೂತವ್ನಿ, ಕಾವ್ಯ ಅವ್ರೆ ಅಂತ ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸೋ. ಇವ್ರು ಕಾವು ಪಾಪ ಇಷ್ಟಪಡ್ತಾವ್ರು. ಏನ್ ಮಾತಾಡೋದು? ಏನ್ ಕಾವು, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ, ಹೇಗಿದ್ಯಾ? ಎಲ್ಲಿದ್ಯಾ? ಇಂಟರ್ವ್ಯೂ. ಇನ್ನು ಮುಗ್ದಿಲ್ವ ನಿಂದು? ಇಲ್ಲಿ ಒಬ್ರು ಪ್ರೊಡ್ಯೂಸರ್ ಬಂದಿದ್ರು, 100 ಕೋಟಿ ಬಜೆಟ್ ಪ್ಯಾನ್ ಇಂಡಿಯಾ ಪಿಕ್ಚರ್ ಅಂತೆ. ಅದಕ್ಕೆ ಮಾತಾಡುವ ಅಂತ ಕಾಲ್ ಮಾಡಿ. ನೀವೇ ಹೀರೋಯಿನ್? ಅವರು ಇಲ್ಲೇ ಕೂತವ್ರೆ ಇದ್ರಲ್ಲಿ. ಇಲ್ಲ, ಗಿಲ್ಲಿ ಅವ್ರ ಕಾಲ್ ಶೀಟ್ ಸಿಗುತ್ತಾ ನೋಡಿ ಫಸ್ಟ್. ಕಾಲ್ ಸೀಟು, ಸೋಫಾ ಸೆಟ್ಟು, ಕೂತ್ಕೊಳ್ಳೋ ಸೀಟು ಎಲ್ಲ ಸಿಗ್ತದೆ. ಬಸ್ ಸ್ಟ್ಯಾಂಡ್ ಸೀಟು, ಬಸ್ ಸೀಟ್ ಎಲ್ಲ. ಎಲ್ಲಿದ್ಯಾ? ಇಲ್ಲೇ ಮನೆ. ಆಫೀಸ್ಗೆ ಹೋಗಿದ್ಯಾ? ಗೊತ್ತಾಯ್ತು ನಿನ್ಗೆ? ಏನು 3 ಕೋಟಿ ರೂಪಾಯಿಂದು ಫ್ಲಾಟ್ ತಗೊಂಡು ಅಲ್ಲೇ ಮಾಡ್ತಾ ಇರೋದು. ಸೋಫಾ ಸೆಟ್ 2.5 ಲಕ್ಷ. 3 BHK ಫ್ಲಾಟಿಗೆ ಬಂದಿದ್ದೀವಿ ನಾವು ಇಂಟರ್ವ್ಯೂ ಮಾಡೋದಕ್ಕೆ. ಸೂಪರ್ ಗಿಲ್ಲಿ, ಕಂಗ್ರಾಚುಲೇಷನ್ಸ್. ಕಣೋ. ಎಲ್ಲಿ ತಗೊಂಡೆ? ಇದು ಹೇಳಲ್ಲ ಬಿಡು. ಇದು ಯಾವ್ದಪ್ಪ ಇದು, ಇಲ್ಲೇ ಹೇಳ್ತೀನಿ. ಆಯ್ತು. ಓಕೆ ಕಾವ್ಯ ಅವರೇ, ಫಿಲ್ಮ್ ಆಫರ್ ಬಂದ್ರೆ ರೆಡಿನಾ ನೀವು ಗಿಲ್ಲಿ ಕಾಂಬಿನೇಷನ್ ಅಲ್ಲಿ? ನೋಡೋಣ ಅವ್ರ ಕಾಲ್ ಶೀಟ್. ನಮ್ಗಿಮ್ಕೊಬಿಟ್ಟಿ ಆಮೇಲೆ ಇದನ್ನ ಮೇಡಮ್ ಹಾಕಿಕ್ಬಿಟ್ರು. ಇದನ್ನ ತಂಬ್ಲೈನ 3 ಕೋಟಿ ಫ್ಲಾಟ್ ತಕಂದ್ರು ಅಂತ ಇದ್ ಮಾಡ್ಬಿಟ್ಟು. ಸತ್ಯವಾಗ್ಲೂ ಕಾವು ಇಲ್ಲ ಇದು ಫ್ರೆಂಡ್ ಮನೆಗ್ ಬಂದಿದೆ. ಇಲ್ಲ ಪಕ್ಕ ಹಂಗೆ ಹಾಕದ್ ನೋಡ್ ತಮ್ನೇಲು. ಇವ್ರು ಲೈಟ್ ಎಲ್ಲ ನಂತರ 3 ಕೋಟಿ ಫ್ಲಾಟ್ ನಲ್ಲಿ ಇಂಟರ್ವ್ಯೂ ಮಾಡುತ್ತಿರುವ ಗಿಲ್ಲಿ ನಟ. ನನಗೆ ಅದೆಲ್ಲ ಭಯ ಐತಿರೋದು. ಲೈಟ್ ಎಲ್ಲ ತಂದಿಕ್ಬಿಟ್ಟು ಮ್ಯಾಲೆ ಚಿಟ್ಟ ಪಟ ಅಂತ ಸೌಂಡ್, ಮ್ಯಾಲೆ ಬೌನ್ಸ್ ಕೊಟ್ಬಿಟ್ಟು ಲೈಟ್ ಎಲ್ಲ ಈಟ್ಗೆಲ್ಲ ಪಟ ಅಂತ ಸೌಂಡ್ ಬರ್ತದೆ. ಆ ಓನರ್ ಬಂದು ಎಲ್ಲ ಹೊಡೆದೋಡ್ಸೋರು ಅಂತ ಭಯ ಆಯ್ತಾ ಇದಾರೆ ನನಗೆ. ಸರಿ ಕಾವ್, ಆಯ್ತು, ಮಾಡೋದೇನು, ಫೋನ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಕಾವ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್. ಎಸ್ ಗಿಲ್ಲಿ ಅವರೇ, ಇಷ್ಟೊಂದು ಜನನ ಸಂಪಾದನೆ ಮಾಡಿದ್ದೀರಾ, ಸಾಧನೆಯ ಶಿಖರ ಕೀರ್ತಿಯ ಉತ್ತುಂಗಕ್ಕೇರಿದ್ದೀರಾ. ಕೊನೆಯದಾಗಿ ನಿಮ್ಮ ವೀಕ್ಷಕರಿಗೆ, ನಿಮ್ಮ ಫ್ಯಾನ್ಸ್ಗೆ ನಮ್ಮ ಗ್ಯಾರಂಟಿ ನ್ಯೂಸ್ ಮೂಲಕ ಏನು ಹೇಳ್ತೀರಾ? ಅದೇ ಪ್ರತಿ ಸಲ ಹೇಳ್ದಂಗೆ ಇದನ್ನ ಉಳಿಸ್ಕೊಬಿಟ್ರೆ ಸಾಕು. ಎಲ್ಲರೂ ನನ್ನ ಕಡೆಯಿಂದ ತಪ್ಪಾದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ರಿ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಇರಲಿ. ನಾನು ಸದಾ ಚಿರಋಣಿಯಾಗಿರ್ತೀನಿ ನಿಮಗೆ. ಗಿಲ್ಲಿಯವರೇ, ಈ ಒಂದು ಬಿಗ್ ಬಾಸ್ ಟ್ರೋಫಿ ಅಷ್ಟೇ ಅಲ್ಲ, ಇಂಥ ನೂರಾರು ಟ್ರೋಫಿಗಳು, ನೂರಾರು ಪ್ರಶಸ್ತಿಗಳು ನಿಮ್ಮನ್ನು ಹುಡ್ಕೊಂಬರ್ಲಿ. ನಿಮ್ಮಲ್ಲಿ ಅಷ್ಟು ಒಂದು ಟ್ಯಾಲೆಂಟ್ ಇದೆ. ಅಷ್ಟು ಒಂದು ಟ್ಯಾಲೆಂಟು ನಿಮಗೆ ಕಲಾ ಸರಸ್ವತಿ ಒಲಿದಿದ್ದಾಳೆ. ಈ ಟ್ಯಾಲೆಂಟ್ ನಿಮ್ಮನ್ನ ಇನ್ನೂ ಎತ್ತರಕ್ಕೆ ಕೊಂಡೋಗ್ಲಿ ಅನ್ನೋದು ಎಲ್ಲ ಅಭಿಮಾನಿ, ನಮ್ಮೊಬ್ಬರ ಆಸೆ ಅಲ್ಲ, ಎಲ್ಲ ಅಭಿಮಾನಿಗಳ ಆಸೆ ಕೂಡ ಆಗಿದೆ. ಸೊ ಇಂಥ ಟ್ರೋಫಿ ಇನ್ನೂ ಹೆಚ್ಚೆಚ್ಚು ಸಿಗಲಿ. ನಿಮ್ಮ ಮುಂದಿನ ಜೀವನ, ಸಿನಿಮಾ ಜೀವನ, ಸೀರಿಯಲ್ ಜೀವನ ಎಲ್ಲದಕ್ಕೂ ಒಳ್ಳೆಯದಾಗಲಿ ಅಂತ ನಾವು ವಿಶ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ನಿಮಗೂ ಪಾಪ ಅಲ್ಲಿಂದ ಬಂದು ನಾನು ಇಂಟರ್ವ್ಯೂ ತಗೊಂಡು
ಇಲ್ಲಿ ಬಂದು ಮಾತಾಡ್ಸ್ತಿರೋದಕ್ಕೆ ನಿಮಗೂ ಥ್ಯಾಂಕ್ ಯು ಮೇಡಮ್, ನಿಮಗೂ ಒಳ್ಳೆದಾಗಿ. ನಾವು ನಿಮ್ಮನ್ನು ಹುಡುಕಕ್ಕೆ ಇಡೀ ಕರ್ನಾಟಕ ಸುತ್ತಬಿಟ್ಟಿದೀವಿ. ಬೆಂಗಳೂರು ಜಾಲಿವುಡ್ ಸ್ಟುಡಿಯೋಸ್, ಬಿಡದಿಯಿಂದ ಮಳವಳ್ಳಿಯಿಂದ ದಡದ್ಪುರದಲ್ಲೂ ಕೊನೆಗೂ ನಿಮ್ಮ ಸ್ವಗ್ರಾಮದಲ್ಲೂ ಸಿಗ್ಲಿಲ್ಲ ನಮಗೆ. ಕೊನೆಗೆ ನೋಡಿ ಇಲ್ಲಿ ಸಿಕ್ಕಿದ್ದೀರಾ. ಒಳ್ಳೆ ದೇವ್ರ ಥರ ಆಗ್ಬಿಟ್ಟಿದ್ದೀರಾ. ದೇವ್ರನ್ನ ನೋಡ್ದಂಗೆ ಆಗ್ಬಿಟ್ಟಿದೆ ನಿಮ್ಮನ್ನು ನೋಡೋದು. ನಿಮ್ಮ ಅಭಿಮಾನಿಗಳು ಕೂಡ ಕಾಯ್ತಿದ್ರೆ. ಸೊ ನಿಮ್ಮ ಅಭಿಮಾನಿಗಳಿಗೆ ಯಾವಾಗ ದರ್ಶನ ಕೊಡ್ತೀರಾ? ಪ್ರೆಸ್ ಮೀಟ್ ಅಥವಾ ಏನಾದ್ರು ಮಾಡಿ ಆ ಥರ ಏನಾದ್ರು ಪ್ಲಾನ್ಸ್ ಇದೆಯಾ ಲಾಸ್ಟ್? ಹಾಂ ಮೇಡಮ್, ಅದೇ ಈಗ ಒಂದಷ್ಟು ಕೆಲಸಗಳು ಮುಗಿಸ್ಕೊಂಡು ಅದೇ ನನಗೂ ಆಸೆ ಐತೆ ಮೇಡಮ್. ಪ್ರತಿಯೊಬ್ಬರು ಈಗ ಪ್ರತಿಯೊಂದು ಕಡೆ ನಾನು ಅದೇ ನೋಡ್ತಾ ಇರ್ತೀನಿ ರೀಲ್ಸಲ್ಲಿ. ಅಲ್ಲಿ ಅನ್ನದಾನ ಮಾಡಿರೋದು, ಇನ್ನೊಂದು ಕಡೆ ಎತ್ತುಗಳನ್ನೆಲ್ಲ ಕಿಚ್ಚಾಯಿಸಿರೋದು, ನಮ್ಮ ಯೋಧರು ಮಾತಾಡಿರೋದು, ನಮ್ಮ ಸಿನಿಮಾ ಚಿತ್ರರಂಗದವ್ರು ಮಾತಾಡಿರೋದು, ರಾಜಕೀಯ ನಾಯಕರುಗಳು ಮಾತಾಡಿರೋದು, ಎಲ್ಲ ಪ್ರತಿಯೊಬ್ಬರು ಚಿಕ್ಕ ಮಕ್ಕಳಿಂದ ಹಿಡಿದು ನನಗೆ ಸಖತ್ತು ಬೇಜಾರಾಗಿದ್ದು. ಮತ್ತು ಅಂದರೆ ಇಷ್ಟೊಂದು ತಗೊಬಿಟ್ಟವ್ರ ಬಿಗ್ ಬಾಸ್ ಶೋನ ಇಷ್ಟೊಂದು ಇಷ್ಟಪಡ್ತಿದ್ರ ಅಂತ ಅನಿಸಿದ್ದು ಈ ಮೊನ್ನೆ. ಈಗ ಬೆಳಿಗ್ಗೆ ನಮ್ಮ ಅಪ್ಪು ಸರ್ದು ಇದ್ರ ಹತ್ರ ಪುಣ್ಯಭೂಮಿ ಹತ್ರ ಹೋಗಿದೆ, ಕೈಮುಖ ಬರುವ ಅಂತ ಇದೆ ಟ್ರೋಫಿ ತಗೊಂಡು. ಬಿಗ್ ಬಾಸ್ ಶೋ ಇಲ್ಲದೆ ನಮ್ಗೆ ಸಖತ್ ಬೇಜಾರಾಗ್ಬಿಟ್ಟೈತೆ, ಟಿ ವಿನೇ ಆಗ್ಬಿಟ್ಟು ಬೇಜಾರಾಗ್ಬಿಟ್ಟೈತೆ ಈಗ ಅಂತೆಲ್ಲ ಹೇಳ್ತಾರೆ. ಆಮೇಲೆ ಚಿಕ್ಕ ಮಕ್ಕಳೆಲ್ಲ ಗಿಲ್ಲಿ ಮಾಮ ನೋಡಬೇಕು, ಗಿಲ್ಲಿ ಮಾಮ ಹತ್ರ ಕರ್ಕೋಗು ಅಂತ ಹೇಳೋದು. ಆಮೇಲೆ ಬೇರೆ ಭಾಷೆಯವರು ತೆಲುಗು, ತಮಿಳು ಅಲ್ಲೆಲ್ಲ ಮಾತಾಡೋದು ಇದ್ರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ. ಅಯ್ಯೋ ಸಖತ್ತು. ಖಂಡಿತ ತೆಲುಗುವಿಂದನೂ ಆಫರ್ ಬರ್ತಿದೆ ಅಂತಿದ್ದಾರೆ. ಖಂಡಿತ ಒಪ್ಕೊಳ್ಳಿ. ನಮ್ಮ ಕರ್ನಾಟಕದ ಕೀರ್ತಿಯನ್ನ ಎಲ್ಲ ಒಂದು ಭಾಷೆಗಳಲ್ಲೂ ಹಾರೈಸಿ ಅಂತ ಹೇಳ್ತೀವಿ. ನಿಮ್ಮ ಮನೆಯವರು ನಿಮಗೆ ಹರಕೆ ಹೊತ್ತಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ಚಾಮುಂಡೇಶ್ವರಿಗೆ ನೀವು ಗೆಲ್ಲಬೇಕು ಅಂತ ಹರಕೆ ಹೊತ್ತಿದ್ದಾರೆ. ಟ್ಯಾಟೋ ಹಾಕಿಸ್ಕೊಂಡಿದ್ದಾರೆ, ತುಂಬ ಜನ ರಕ್ತದಾನ ಮಾಡಿದ್ದಾರೆ, ಎಷ್ಟೋ ಜನ ಗೆಲ್ಲಬೇಕು ಅಂತ. ಸೊ ಈ ಒಂದು ಪ್ರಾರ್ಥನೆಗಳೇ ನಿನ್ನ ಗೆಲುವಿಗೆ ಕಾರಣ ಆಯಿತು ಅಂತ ನನ್ನ ಒಂದು ಅನಿಸಿಕೆ. ನೀವು ಯಾವ ದೇವ್ರನ್ನ ನಂಬೋದು ಗಿಲ್ಲಿಯವರೇ? ನಾನು ಶಿವ, ಆಂಜನೇಯ ಎಲ್ಲ ಮುಕ್ಕೋಟಿ ದೇವ್ರು ನಂಬ್ತೀನಿ ಮೇಡಮ್. ಇವಾಗ ಒಂದು ದೇವ್ರು ನಂಬಿಲ್ಲ ಅಂದ್ರೂ ಕಷ್ಟ ಬರುತ್ತೆ. ಯಾಕಂದ್ರೆ ದೇವರನ್ನ ನಂಬಿದ್ದಕ್ಕೆ ಇಷ್ಟೆಲ್ಲ ಪ್ರೀತಿ ಸಿಗಬೇಕು ಅಂದ್ರೆ ಮುಕ್ಕೋಟಿ ದೇವರ ಆಶೀರ್ವಾದ ಇರಬೇಕು. ಖಂಡಿತ ಮುಕ್ಕೋಟಿ ದೇವ್ರನ್ನ ನಂಬಿದ್ದಕ್ಕೆ ನಿಮಗೆ 45 ಕೋಟಿ ಓಟ್ ಸಿಕ್ಕಿರೋದು ಗಿಲ್ಲಿಯವರೇ. ಆಲ್ ದ ವೆರಿ ಬೆಸ್ಟ್. ಹಿಂಗೆ ನಿಮ್ಮ ಜೀವನದಲ್ಲಿ ಎಲ್ಲ ಒಳ್ಳೇದಾಗ್ಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ ವೀಕ್ಷಕರ, ಇದಾಗಿತ್ತು ಶೋ ಮ್ಯಾನ್ ಪಳ್ಳಾರ್ ಗಿಲ್ಲಿ ನಟ ಅವರ ಬಿಗ್ ಬಾಸ್ ಜರ್ನಿ. ಹೀಗೆ ಅವರಿಗೆ ಒಳ್ಳೇದಾಗಲಿ ಅಂತ ಆಶಿಸ್ತೀವಿ ನಾವು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.